ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. UPA ಸರ್ಕಾರ 2004ರಿಂದ 2014 ತನಕ ಆ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಂದಂಥ ಕೇಂದ್ರ ಸರ್ಕಾರದ ಅನುದಾನ ರೈಲ್ವೇಸ್ಗೆ 835 ಕೋಟಿ. ನರೇಂದ್ರ ಮೋದಿಯವರು ಬಂದಂಥ ನಂತರ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಂದಂಥ ಕೇಂದ್ರ ಸರ್ಕಾರದ ಅನುದಾನ ರೈಲ್ವೇಸ್ಗೆ 7,564 ಕೋಟಿ, 9 ಪಟ್ಟು ಜಾಸ್ತಿ. ಅದು ಹಿಂದೆ ಎಲ್ಲ 10 ವರ್ಷದಲ್ಲಿ 850 ಕೋಟಿ ಇತ್ತು. ಈಗ ಈ 10 ವರ್ಷದಲ್ಲಿ ಸುಮಾರು 7,564 ಕೋಟಿ, 9 ಪಟ್ಟು ಹೆಚ್ಚಾಗಿದೆ. ಮತ್ತು ಸುಮಾರು 1,764 ಕಿಲೋಮೀಟ್ರು ಹೊಸ ರೈಲ್ವೆ ಟ್ರ್ಯಾಕು ಹಾಕಿದ್ದಾರೆ. ಅದು ಹೇಳದೇ ಆದರೆ ಶ್ರೀಲಂಕಾದ ಎಂಟೈರ್ ಶ್ರೀಲಂಕಾ ದೇಶದ ನೆಟ್ವರ್ಕ್ ಏನಿದೆ, ರೈಲ್ವೆ ನೆಟ್ವರ್ಕು, ಅದು ನಮ್ಮ ರಾಜ್ಯದಲ್ಲಿ ಅಷ್ಟು ಉದ್ದದ್ದು ಇಲ್ಲ ಆಗಿದೆ. ಇಂತಹ ಸಹಾಯಧನ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಸಹಾಯಧನ ಕಾರ್ಯಕ್ರಮ ಅಳವಡಿಸಿಕೊಂಡು ನಮ್ಮ ರಾಜ್ಯದಲ್ಲಿ ಏನು ಒಳ್ಳೆಯ ಗುಣಮಟ್ಟದ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಲು ನಾವು ಸಾಕಷ್ಟು ಶ್ರಮ ಹೊಡ್ತಾ ಇದ್ವಿ. ಅದಕ್ಕೆ ನಾವು ಈ ಮೂಲಕ ನಮ್ಮ ಕಡೆಯಿಂದ ಹೇಳೋದೇನೆಂದರೆ, ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯು ಸಾಕಷ್ಟು ನಮಗೆ ಸಹಾಯಧನ ಕಾರ್ಯಕ್ರಮಗಳಿಗೆ ಸಾಕಷ್ಟು ಸಹಾಯಧನವನ್ನು ಒದಗಿಸ್ತಾ ಇದೆ, ಅನುದಾನವನ್ನು ಒದಗಿಸ್ತಾ ಇದೆ. ಅದರಿಂದ ಅದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಮಲ್ಬಾರಿ ಸಿಲ್ಕ್ ARM ಇಂಡಸ್ಟ್ರಿ ರಾಮನಗರ ನಮ್ಮ ಇಂಡಸ್ಟ್ರಿ ನಮ್ಮ ಆ್ಯನ್ಸಿಸ್ಟಾರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮದು 4th ಜನರೇಷನ್. ಫಸ್ಟ್ ಜನ್ರೇಷನಲ್ಲಿ ಚರಖಾ ನಡೆಸ್ತಾಯಿದ್ರು. ಆಮೇಲೆ ಸೆಕೆಂಡ್ ಜನ್ರೇಷನಲ್ಲಿ ಕಾಟೇಜ್ ಬೇಸನ್, ಥರ್ಡ್ ಜನ್ರೇಷನಲ್ಲಿ ಮಲ್ಟಿಯನ್ ಬೇಸನ್. ಇದು 4th ಜನರೇಷನಲ್ಲಿ ನಾವು ಆಟೋಮೆಟಿಕ್ ಸಿಲ್ಕ್ ರೇಲಿಂಗ್ ARM ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ. ನಾವು 50ರಿಂದ 60 ಜನಗೆ ಉದ್ಯೋಗ ಕೊಡ್ತಾ ಇದ್ದೀವಿ. ಇದರಲ್ಲಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಿಂದ ನಮಗೆ ತುಂಬ ಸಪೋರ್ಟ್ ಆಗಿದೆ. 5 ಲಕ್ಷ ಹೆಣ್ಣುಮಕ್ಕಳಿಗೆ ಸವಲತ್ತು ಕೊಡೋಕ್ಕೆ ರೆಡಿಯಾಗಿದೆ. ಇದು ಒಂದು ಹೆಣ್ಣು ಮಗು ಇವಾಗ ಏನಾದರೂ ಅಗರಬತ್ತಿ ಫ್ಯಾಕ್ಟ್ರಿ ಏನು ಮಾಡ್ತಾ ಇದ್ದಾರೋ, ಇಲ್ಲಾಂದರೆ ಹಪ್ಪಳ ಫ್ಯಾಕ್ಟ್ರಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದು ಹೆಣ್ಣು ಮಕ್ಕಳಿಗೆ ಅವರು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅಂತಲ್ಲ, ಮೈಕ್ರೋ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅಂತ ಇದರಲ್ಲಿ MNCಯಲ್ಲಿ ಇವೆಲ್ಲ ಬಂದಿದೆ. ಸಹಾಯದ ಅದರಲ್ಲಿ ನೋಡಿಕೊಂಡು ಇದು ಈ ಫಿಗರ್ಸ್ ಬರೋದು. ನೆಕ್ಸ್ಟ್ ಏನಂದರೆ ಎನ್ಹ್ಯಾನ್ಸ್ ಕ್ರೆಡಿಟ್ ಥ್ರೂ KCC ಕಾರ್ಡ್ಸ್ ಏನಿವಾಗ 3 ಲಕ್ಷ ಕೊಡ್ತಾರೆ ಪ್ರತಿ ಒಂದು ಸತಿಗೆ, ಅದನ್ನು 5 ಲಕ್ಷಕ್ಕೆ ಮಾಡಿದ್ದಾರೆ. ಯಾಕೆಂದರೆ 3 ಲಕ್ಷ ಸಾಕಾಗ್ತಾ ರೇಟ್ ಜಾಸ್ತಿ ಆಗಿತ್ತು, ಇರಿಗೇಷನ್ ಹಾಕ್ಸ್ಬೇಕಾಗಿತ್ತು, ಏನು ಕೂಲಿ ಜಾಸ್ತಿ ಆಗ್ತಾಯಿದೆ, ಫಾರ್ಮರ್ಸ್ಗೆ ವೇಜಸ್, ಅದನ್ನೆಲ್ಲ ನೋಡಿಕೊಂಡು ಇದನ್ನು 3 ಕೋಟಿಯಿಂದ 5 ಕೋಟಿ ಇದರಿಂದ 7,70,00,000 ರೈತರಿಗೆ ಉಪಯೋಗ ಆಗುತ್ತೆ ಅಂತ. ಇವತ್ತು ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದುಂಡು ಮೇಜಿನ ಸಭೆಯನ್ನು ಆಯೋಜನೆ ಮಾಡಿದೆ. ಶಿಕ್ಷಣ ತಜ್ಞರು, ಅನೇಕ ಹಿರಿಯರು, ಜನಪ್ರತಿನಿಧಿಗಳು ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿದರು.
ಮೊದಲನೇದಾಗಿ ನಾವು ಹೇಳಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿ ಕೊಟ್ಟಿರ್ತಕ್ಕಂಥ ಒಂದು ವರದಿ ಏನಿದೆ, ಈ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕಬೇಕು, ಹಣಕಾಸನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಮುಂದಿನ 5 ವರ್ಷಗಳಲ್ಲಿ 350 ಕೋಟಿ ಕೊಡಬೇಕಾಗ್ತದೆ, ಹಾಗಾಗಿ ಈ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ಅಂತೇಳಿ ಆ ಪುಣ್ಯಾತ್ಮರೇನು ವರದಿ ಕೊಟ್ಟಿದ್ದಾರೆ, ಆ ವರದಿಯ ಮೇಲೆ ರಾಜ್ಯ ಸರ್ಕಾರ ಇವತ್ತೇನು ಆ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುತ್ತೇವೆ ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಈ ತೀರ್ಮಾನ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೂ 2-3 ವರ್ಷಗಳು ಕಳೆದರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನು ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ನನಗೆ ಹೇಳಿರ್ತಕ್ಕಂಥದ್ದು. ಯಾವ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ, ಅಂಥ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು. ಇವತ್ತು ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವುದಾದ್ರು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇವರು ಬೆಂಗಳೂರು ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ದುರಂತ. ಯಾಕೆಂತ ಹೇಳಿದ್ರು ಬೆಂಗಳೂರು ಮಹಾನಗರ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ಇವತ್ತು ಇಡೀ ಜಗತ್ತು, ಭಾರತ ಅಂತ ಹೇಳಿದ್ರೆ ಬೆಂಗಳೂರು ಮುಖೇನ ನೋಡ್ತಾರೆ. ಆ ರೀತಿ ಒಂದು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಬೆಂಗಳೂರು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.